ವೆಲ್ಕಮ್ ಬ್ಯಾಕ್ ಟು ರೈಟ್ ಕ್ಲಿಕ್. ಇವತ್ತು ಮೊಬೈಲ್ ತಗೊಳ್ಳೋದು ಮತ್ತು ಮದುವೆ ಆಗೋದು ಎರಡೂ ಒಂದೇ ಥರ. ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಸಿಕ್ತಿತ್ತು ಅನ್ನೋ ಒಂದು ಮಾತಿದೆ, ಗೊತ್ತಲ್ವಾ? ಅದು ನಿಜವಾಗ್ಲೂ ನಿಜ ಕಣ್ರಿ. ಈ ಮೊಬೈಲ್ ಕಂಪ್ನಿಗಳು ಬೇರೆ ಬ್ರ್ಯಾಂಡ್ ಜೊತೆ ಕಾಂಪೀಟ್ ಮಾಡಿದ್ರೆ ಓಕೆ, ಆದರೆ ತಮ್ಮದೇ ಮೊಬೈಲ್ ಮೇಲೆ ಕಾಂಪಿಟೇಷನ್ ಯಾಕೆ ಅಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲರಿಗೂ ಪ್ರತಿದಿನ ಹೊಸ್ತು ಬೇಕು. ಅದೇ ದಾರಿಯಲ್ಲಿ ಸ್ಯಾಮ್ಸಂಗ್ ಕಂಪನಿ ಕೂಡ ಚಾಂಪ್ ಡ್ಯುಯಲ್ ನಂತರ ಈಗ ಚಾಂಪ್ ಡಿಲಕ್ಸ್ ಮೊಬೈಲ್ ಬಂದಿದೆ. ಹಳೆ ಚಾಂಪಿಯನ್ಗಳನ್ನೆಲ್ಲ ಬಿಟ್ಟು ಈ ನ್ಯೂ ಲಿಟಲ್ ಚಾಂಪಿಯನ್ ಹೇಗಿದ್ದಾನೆ ನೋಡೋಣ. ಹಾಗಾದ್ರೆ ಬನ್ನಿ ಶೋರೂಮ್ಗೆ ಹೋಗ್ಬಿಡೋಣ. ಕಡಿಮೆ ಖರ್ಚಿನಲ್ಲಿ ಒಂದು ಡ್ಯುಯಲ್ ಸಿಮ್ ಫೋನ್ ಬೇಕು, ಅದು ಬೇರೆ ನಿಮಗೆ ಬ್ರ್ಯಾಂಡೆಡ್ ಫೋನ್ ಬೇಕು ಅನ್ನೋದಾದರೆ ನಿಮ್ಗೊಂದು ಸೊಲ್ಯೂಷನ್ ಇದೆ. ಸ್ಯಾಮ್ಸಂಗ್ನವರು ಇತ್ತೀಚೆಗೆ ರಿಲೀಸ್ ಮಾಡಿದ್ದಾರೆ ಈ ಫೋನ್. ಇದ್ರ ಹೆಸರು ಸ್ಯಾಮ್ಸಂಗ್ ಚಾಂಪ್ ಡಿಲಕ್ಸ್ ಅಂತ. ಸ್ಯಾಮ್ಸಂಗ್ನವರು ಹಿಂದೆ ಚಾಂಪ್ ಮತ್ತು ಚಾಂಪ್ ಡ್ಯುವೋಸ್ ಅಂತ ಎರಡು ಫೋನ್ಗಳನ್ನ ರಿಲೀಸ್ ಮಾಡಿದರು. ಡ್ಯುವೋಸ್ ಏನು ಫೋನ್ ರಿಲೀಸ್ ಮಾಡಿದ್ದು ಅದರಲ್ಲಿ ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್, ಯಾಕಂದರೆ ಅದರಲ್ಲಿ 1.3 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇತ್ತು. ಇದರಲ್ಲಿ ಅದನ್ನು ಅಪ್ಗ್ರೇಡ್ ಮಾಡಿ ಇದರಲ್ಲಿ 2 ಮೆಗಾ ಪಿಕ್ಸೆಲ್ ಕ್ಯಾಮ್ರಾನ ಇದು ಮಾಡಿದ್ದಾರೆ. ಇದಕ್ಕೆ ಕಾಸ್ಟ್ ಆಗ್ತಾ ಇದೆ 4,100 ರೂಪಾಯಿಯಷ್ಟು ಸೆಲ್ ಮಾಡ್ತಿದ್ದಾರೆ. ಅದನ್ನು ಅಪ್ ಟು 16 GB ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇದನ್ನು ಸ್ಯಾಮ್ಸಂಗ್ನವರು ಇತ್ತೀಚೆಗೆ ಜಾಸ್ತಿ ಸ್ಮಾರ್ಟ್ಫೋನ್ಗಳನ್ನ ಸೆಲ್ ಮಾಡ್ತಿರೋ ಕಾರಣ ನಿಮಗೆ ಅದರ ಕ್ವಾಲಿಟಿನಲ್ಲಿರ್ಬೋದು ಅಥವಾ ಅದರ ಓವರ್ ಆಲ್ ಸರ್ವಿಸ್ನಲ್ಲಿರ್ಬೋದು ಅದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತದೆ. ಸ್ಯಾಮ್ಸಂಗ್ ಚಾಂಪ್ ಡುವೋಸ್ ಅಥವಾ ಸ್ಯಾಮ್ಸಂಗ್ ಚಾಂಪ್ ಹಿಂದಿನ ಫೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಏನು ಸ್ಪೆಷಲ್ ಅಂತ ನಾವು ಇನ್ನೊಂದು ವಿಷಯ ಯೋಚನೆ ಮಾಡಿದ್ರೆ, ಮೊದಲು ಅದರಲ್ಲಿ ಬರೀ ಆಲ್ಫಾ ನ್ಯೂಮರಿಕ್ ಟಚ್ ಕೀಪ್ಯಾಡ್ ಇತ್ತು. ಅಂತಂದರೆ ನಿಮಗೆ ABCDನ ನೀವು 1, 2, 3 ಈ ಹಳೆ ಫೋನ್ಗಳಲ್ಲಿ ಯಾವ ಥರ ಇತ್ತು ಆ ಥರ ಟಚ್ ಇದನ್ನು ಮಾಡಿಬಿಡ್ತು. ಬಟ್ ಈ ಫೋನ್ಗಳಲ್ಲಿರೋ ಥರ QWERTY ಕೀಪ್ಯಾಡ್ ಅವಕಾಶ ಇರಲಿಲ್ಲ. ಬಟ್ ಇಲ್ಲಿ ನಿಮಗೆ QWERTY ಕೀಪ್ಯಾಡ್ನ ಅವಕಾಶ ಕೂಡ ಇದೆ. ನೀವು ಆಲ್ಫಾ ನ್ಯೂಮರಿಕ್ ಅಥವಾ QWERTY ಎರಡಲ್ಲೂ ಕೂಡ ಟೈಪ್ ಮಾಡ್ಬೋದು. ಎಲ್ಲ ಫೋನ್ಗಳು ಕೂಡ ಇವಾಗ ಕೆಪಾಸಿಟಿವ್ ಟಚ್ ಫೋನ್ಗಳಿರ್ತವೆ, ಸೊ ನೀವು ಟಚ್ ರೆಸ್ಪಾನ್ಸ್ ಜಾಸ್ತಿ ಇರುತ್ತೆ. ಬಟ್ ಇದು ರೆಸಿಸ್ಟಿವ್ ಆಗಿರೋ ಕಾರಣ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಸ್ಯಾಮ್ಸಂಗ್ನವ್ರದ್ದೇ ಚಾಟ್ ಅಪ್ಲಿಕೇಶನ್ ಚಾಟ್ ಆನ್ ಕೂಡ ಇದರಲ್ಲಿದೆ. ಅದರ್ವೈಸ್ 4,100 ರೂಪಾಯಿಗೆ ಒಂದು ಡ್ಯುಯಲ್ ಸಿಮ್ ಫೋನ್, ಸ್ಮಾರ್ಟ್ ಫೋನ್ನ ಒಂದು ಬೇಸಿಕ್ ರೇಂಜ್ನಲ್ಲಿ ಒಳ್ಳೆ ಫೋನ್ ಅಂತ ಹೇಳ್ಬೋದು. ಪ್ರತಿದಿನ ಒಬ್ಬ ಹೊಸ ಚಾಂಪಿಯನ್ ಹುಟ್ಕೋತಾನೆ ಅನ್ನೋ ಮಾತು ಮೊಬೈಲ್ಗಳ ವಿಷಯದಲ್ಲಿ ನಿಜ ಬಿಡಿ. ನೀವು ಲೋ ಬಜೆಟ್ನಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಮೊಬೈಲ್ ಹುಡುಕ್ತಾ ಇದ್ದರೆ ಈ ಮೊಬೈಲ್ ನಿಮ್ಮ ಮುಂದಿರೋ ಆಯ್ಕೆಗಳಲ್ಲಿ ಖಂಡಿತ ಇರುತ್ತೆ. ಆದರೆ ಆಯ್ಕೆ ಆಮೇಲೆ ಮಾಡಿ. ಸದ್ಯಕ್ಕೆ ನೋಡೋಣ ಬನ್ನಿ ಈ ವಾರದ ಗ್ಯಾಜೆಟ್ ಗ್ಯಾಲರಿಯಲ್ಲಿರೋ ಸೋನಿ ಎರಿಕ್ಸನ್ MH810 ಇಯರ್ಫೋನ್ ಮತ್ತು ಕ್ರಿಯೇಟಿವ್ D80 ಸ್ಪೀಕರ್ಗಳನ್ನು. ಸೋನಿ ಎರಿಕ್ಸನ್ MH810 ಇದು ರಿಮೋಟ್ ಕಂಟ್ರೋಲ್ ಇರುವ ಇಯರ್ಫೋನ್. ಮೊಬೈಲ್ ಫೋನ್ಗಳಿಗೆ ಸುಪೀರಿಯರ್ ಸೌಂಡ್ ಒದಗಿಸುವ ಈ ಇಯರ್ಫೋನ್ನಲ್ಲಿ ಕ್ಲಿಪ್ ಹ್ಯಾಂಗರ್ ಇದೆ. ಕರೆ ಸ್ವೀಕರಿಸಲು ಕಾಲ್ ಆನ್ಸರ್ ಮತ್ತು ಎಂಡ್ ಬಟನ್ಗಳಿವೆ. ವಾಲ್ಯೂಮ್ ಅನ್ನು ಕೂಡ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದು. ಇದರಲ್ಲಿ ಸಂಗೀತ ಪ್ರಿಯರಿಗೆ ಇಷ್ಟವಾಗುವ ಫೀಚರ್ಗಳು ಇವೆ. ಇದರಲ್ಲಿರುವ ಪ್ಲೇ, ಪಾಸ್, ಫಾರ್ವರ್ಡ್, ರಿವೈಂಡ್ ಬಟನ್ಗಳಿಂದಾಗಿ ಮೊಬೈಲ್ ಫೋನನ್ನು ಬಳಸದೆ ನಿಮ್ಮ ಹಾಡುಗಳ ಜೊತೆ ಆಟವಾಡಬಹುದು. ಕ್ರಿಯೇಟಿವ್ D80 ಇದು ಕ್ರಿಯೇಟಿವ್ ಕಂಪನಿಯ ಪೋರ್ಟಬಲ್ ಸ್ಪೀಕರ್. ನಿಮ್ಮ ಮೊಬೈಲ್ ಫೋನ್ಗಳಿಂದ ಸಂಗೀತ ಆಲಿಸೋದಕ್ಕೆ, ಸಿನಿಮಾ ನೋಡೋದಕ್ಕೆ ಉಪಯುಕ್ತ. ಬ್ಲೂಟೂತ್ ತಂತ್ರಜ್ಞಾನ ಬಳಸುವ ಈ ಸ್ಪೀಕರ್ ಟ್ಯೂಬ್ ಆಕಾರದಲ್ಲಿದೆ. ಈ ಟ್ಯೂಬ್ನೊಳಗೆ 2 ವೃತ್ತಾಕಾರದ ಸ್ಪೀಕರ್ಗಳಿವೆ. ಈ ಸ್ಪೀಕರ್ಗಳು 4 ಬಣ್ಣಗಳಲ್ಲಿ ಲಭ್ಯವಿವೆ.
ಪ್ರತಿ ಆಡಿಯೋ ಸ್ಪೀಕರ್ನಲ್ಲಿ 3 ಇಂಚಿನ ಡ್ರೈವರ್ಗಳಿದ್ದು ಇವು ಉತ್ತಮ ಗುಣಮಟ್ಟದ ಶಬ್ದ ಹೊರಡಿಸುತ್ತವೆ. ಇದರ ಸರಳವಾದ ಕನೆಕ್ಟ್ ಬಟನ್ನಿಂದಾಗಿ ನಿಮ್ಮ ಮೊಬೈಲ್ಗೆ ಸ್ಪೀಕರ್ ಕನೆಕ್ಟ್ ಮಾಡುವುದು ಸುಲಭ. ಈ ರೈಟ್ ಕ್ಲಿಕ್ ಕಾರ್ಯಕ್ರಮದಲ್ಲಿ ರೈಟ್ ಆಗಿರೋದನ್ನಲ್ಲದೆ ಬೇರೇನನ್ನು ನಾನು ಹೇಳಿಲ್ಲ. ನಾನು ಹೇಳೋದೆಲ್ಲ ರೈಟ್ ಅಂತ ನನಗೆ ಗೊತ್ತು. ನಿಮಗೂ ಕೂಡ ಹಾಗೆ ಅನಿಸ್ತಾ ಇರತ್ತೆ ಅಂತ ಕೂಡ ನನಗೆ ಗೊತ್ತು. ಪ್ರತಿ ವಾರ ನಮ್ಮ ಕಾರ್ಯಕ್ರಮ ನೋಡ್ತಾ ಇರಿ. ನಿಮಗೆ ಇವತ್ತಿನ ಎಪಿಸೋಡ್ ಲೈಕ್ ಆಗಿದ್ರೆ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ನಮ್ಮ ಟ್ವಿಟರ್ ಪೇಜನ್ನು ಕೂಡ ಫಾಲೋ ಮಾಡಿ. ನಿಮ್ಮ ಫೀಡ್ಬ್ಯಾಕ್ನ feedback@suvarnanews.in ಮೇಲ್ ಮಾಡಿ. ಈ ನಮ್ಮ ಎಪಿಸೋಡ್ ನೋಡೋಕ್ಕೆ ಮಿಸ್ ಆಗಿದ್ರೆ suvarnanews.tv ಭೇಟಿ ನೀಡಿ. ಅಲ್ಲೂ ನಮ್ಮ ರೈಟ್ ಕ್ಲಿಕ್ ಎಪಿಸೋಡ್ ನೋಡಬಹುದು. ಈಗ ನಾನು ರೈಟ್ ಕ್ಲಿಕ್ನಿಂದ ರೈಟ್ ಹೇಳೋ ಸಮಯ. ಸೊ ದಿಸ್ ಇಸ್ ಬಡಕಿಲಾ ಪ್ರದೀಪ್ ಸೈನಿಂಗ್ ಔಟ್ ಫ್ರಮ್ ರೈಟ್ ಕ್ಲಿಕ್.